ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮೊಂದಿಗೆ ಸಾರಿ ಈಗ ನಮ್ಮೊಂದಿಗೆ MLC ರವಿಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ, ಫೋನ್ ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್ ಅವರು ನಮಸ್ಕಾರ. ನಮಸ್ತೆ ಸರ್. ಏನ್ ಸರ್, ಜನ ಉದ್ಧಾರ ಆಗ್ತಾರ ಚರಂಡಿ ಹಾಕಿ ರಸ್ತೆ ಹಾಕಿದ್ರೆ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಶ್ನೆ ಮಾಡಿದ್ದಾರೆ. ಈಗ ತುಮಕೂರಲ್ಲಿ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ನಿನ್ನೆ ಬೆಳಗಾವಿಯಲ್ಲಿ ಕೂಡ ಯಾರೋ ಮಾತಾಡ್ತಾ ಇದ್ರು, ಮುಂದಿನ CM ಪರಮೇಶ್ವರ್ ಅವರು ಅಂತೇಳಿ ಘೋಷಣೆ ಕೂಗ್ತಾ ಇದ್ರು. ಇಂಥವ್ರಿಗೆ CM ಮಾಡಿದ್ರೆ ರಾಜ್ಯ ಉದ್ಧಾರ ಆಗುತ್ತಾ ಅಂತ ನಾವು ಪ್ರಶ್ನೆ ಮಾಡ್ತೀವಿ. ಅಲ್ಲ, ನಾನು ಪರಮೇಶ್ವರ್ ಅವರು ಈ ತರ ಹೇಳಿರ್ತಕ್ಕಂಥದ್ದು ಈಗ ನಾನು ನಿಮ್ಮ ಪ್ರಶ್ನೆ ಮೂಲಕ ಟಿವಿನಲ್ಲಿ ಬರ್ತಾ ಇರೋಂಥದ್ದನ್ನ ನೋಡಿ ಗೊತ್ತಾಯ್ತು. ಈಗ ನಾನು ಪರಮೇಶ್ವರ್ ಅವ್ರಿಗೆ ಕೇಳೋದಕ್ಕೆ ಬಯಸ್ತೇನೆ. ಈಗ ಹಂಗಾದ್ರೆ ರಸ್ತೆಗಳನ್ನ ಚರಂಡಿಗಳನ್ನ ನೀವು ಇನ್ ಮುಂದೆ ಮಾಡೋದೇ ಇಲ್ಲ, ಅದಕ್ಕೆ ಯಾಕೆ ಅಲಾಟ್ ಮಾಡ್ತೀರಾ? ದುಡ್ಡು ತೆಗೆದಿಟ್ಬಿಡಿ. ಅವ್ರೇನು ನರಕ ಅನುಭವಿಸ್ಲಿ. ನಾಳೆಯಿಂದ ನಿಮ್ ಮನೆಗೂ ರಸ್ತೆ ಹೋಗೋದನ್ನ ಏನು ರಿಪೇರಿ ಮಾಡಕ್ ಹೋಗ್ಬೇಡಿ. ಬೆಂಗಳೂರಿನ ರಸ್ತೆಗಳು ಹಂಗೆ ಇರ್ಲಿ, ರಾಜ್ಯದ ರಸ್ತೆಗಳು ಹಂಗೆ ಇರ್ಲಿ, ಏನು ಒಂದು ಪೈಸಾ ಕೊಡಕ್ ಹೋಗ್ಬೇಡಿ. ಅಂದ್ರೆ ಈ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅದನ್ನ ಹೇಳಿದ್ದಾರೆ ಅವರು. ಯಾಕೆಂತ ಹೇಳಿದ್ರೆ ರಸ್ತೆಗೆ ಹಣ ಕೊಡ್ತಾ ಇಲ್ಲ, ಚರಂಡಿಗೆ ಹಣ ಕೊಡ್ತಾ ಇಲ್ಲ, ಈವನ್ ಕುಡಿಯೋ ನೀರಿನ ಮೇಲೂ ಕೂಡ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಅಂದ್ರೆ ಈ ಸರ್ಕಾರಕ್ಕೆ ಅಭಿವೃದ್ಧಿಗೆ ಹಣ ಕೊಡಕ್ ಆಗ್ತಾ ಇಲ್ಲ ಅಂತ ಹೇಳಿ ನೇರವಾಗಿ ಹೇಳೋ ಬದ್ಲಿ ಈ ತರ ಹೇಳಿದ್ದಾರೆ. ನಿಮಗೇನು ದುಡ್ಡು ಕೊಡ್ತಾ ಇದೀವಿ ಅದನ್ನ ತೆಗೆದುಕೊಂಡು ಸುಮ್ಮನೆ ಇರಿ, ರಸ್ತೆ ಕೇಳಬೇಡಿ, ಕುಡಿಯೋ ನೀರು ಕೇಳಬೇಡಿ, ಚರಂಡಿಗೆ ಹಣ ಕೇಳಬೇಡಿ. ಈಗೇನು ಚರಂಡಿಗಳು, ಕಸ, ರಸ್ತೆ ಇವನ್ ಇದನ್ನೆಲ್ಲ ಹಂಗೆ ಇಟ್ಕೊಂಡಿರಿ. ಇವರು ಪ್ರಪಂಚದಲ್ಲಿ ಮತ್ತು ಪರಮೇಶ್ವರು ವಿದೇಶದಲ್ಲಿ ಓದಿ ಬಂದಿರೋದು. ಅಲ್ಲಿನ ರಸ್ತೆಗಳು ಹೇಗಿದಾವೆ ಅವ್ರಿಗೆ ಚೆನ್ನಾಗಿ ಗೊತ್ತು, ಅಲ್ಲಿನ ಚರಂಡಿಗಳು ಹೇಗಿದಾವೆ, ಅಲ್ಲಿನ ಡ್ರೈನೇಜ್ ಸಿಸ್ಟಮ್ ಎಲ್ಲ ಹೇಗಿದೆ, ಅಲ್ಲಿನ ಸ್ವಚ್ಛತೆ ಹೇಗಿದೆ ಚೆನ್ನಾಗಿ ಗೊತ್ತು ಅವ್ರಿಗೆ. ಆದ್ರೂ ಕೂಡ ಈ ಮಾತನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅತ್ಯಂತ ದುರಂತದ ವಿಚಾರ ಇದು, ಅತ್ಯಂತ ಖಂಡನಾರ್ಹವಾಗಿರ್ತಕ್ಕಂಥ ವಿಚಾರ. ಜಗತ್ತನ್ನ ನೋಡಿರ್ತಕ್ಕಂಥವ್ರೇ ಈ ತರ ಮಾತಾಡ್ಬಿಟ್ರೆ ಕರ್ನಾಟಕ ಯಾವ ಅಧೋಗತಿಗೆ ಮುಟ್ಟುತ್ತೆ ಅನ್ನೋದನ್ನ ನೀವೇ ಲೆಕ್ಕ ಹಾಕಿ. ಅಲ್ಲ, ಈಗ ಇವರು ಒಬ್ರು ಗೃಹ ಸಚಿವರಾಗಿದ್ದಂಥವ್ರು, ಬಹಳ ಅನುಭವ ಇರುವಂತವ್ರು, ಇವರು ಈ ರೀತಿಯಾಗಿ ಮಾತಾಡಿ ಏನ್ ಸಂದೇಶ ಕೊಡ್ತಾರೆ? ಅಲ್ಲ, ರಸ್ತೆ ಚರಂಡಿ ಇವತ್ತು ಎಷ್ಟು ಇಂಪಾರ್ಟೆಂಟ್ ರವಿಕುಮಾರ್ ಅವರೇ. ಖಂಡಿತ. ಇವತ್ತು ನೀವು ಗ್ಯಾರಂಟಿ ಕೊಡ್ತೀರಾ, ಆ ಗ್ಯಾರಂಟಿ ಜನರಿಗೆ ತಲುಪಬೇಕು ಅಂದ್ರೆ ಆ ರಸ್ತೆ ನೆಟ್ಟಿಗಿರ್ಬೇಕಲ್ವಾ? ಅಲ್ಲಲ್ಲ, ಚರಂಡಿ ಇಲ್ದೇ ಇದ್ರೆ ನಗರದಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ. ಇಟ್ಕೊಂಡು ಚರಂಡಿ ಒಂದಿಲ್ಲ ಅಂತ ಹೋಗ್ಬಿಟ್ರೆ ಚರಂಡಿ ಮತ್ತು ರಸ್ತೆ, ಆ ಚರಂಡಿ ಮತ್ತು ರಸ್ತೆಗಳು ಹೇಗಿರ್ತವೆ ಅನ್ನೋದ್ರ ಮೇಲೆ ಆ ನಗರ ಹೇಗಿದೆ ಅಂತ ಹೇಳಬಹುದು. ಆ ರಸ್ತೆಗಳು ಹೇಗಿದೆ ಅನ್ನೋದ್ರ ಮೇಲೆ ಆ ನಗರ ಹೆಂಗಿದೆ, ಆ ಚರಂಡಿಗಳು ಹೇಗಿದಾವೆ, ಫುಟ್ಪಾತ್ಗಳು ಹೇಗಿದಾವೆ ಅನ್ನೋದ್ರ ಮೇಲೆ ಆ ನಗರದ ಸ್ವಚ್ಛತೆ, ಆ ನಗರದ ಕ್ವಾಲಿಟಿಯನ್ನ ಹೇಳಬಹುದು. ಹೌದು. ಆದ್ರಿಂದ ಪರಮೇಶ್ವರ್ ಅವರು ಚೆನ್ನಾಗಿ ಗೊತ್ತಿದೆ ಅವರಿಗೆ, ವಿದೇಶದಲ್ಲಿ ಓದ್ ಬಂದಿದ್ದಾರೆ. ಅಲ್ಲ ರವಿಕುಮಾರ್ ಅವರೇ, ವಿದೇಶಿ ಅಂತ ಬಂದ ನನ್ನಲ್ಲಿ ಒಂದು ಪ್ರಶ್ನೆ, ಸಾವಿರಾರು ಜನ ವಿದ್ಯಾರ್ಥಿಗಳನ್ನ ಇನ್ಸ್ಟಿಟ್ಯೂಷನ್ ಅನ್ನು ನಡೆಸ್ತಾ ಇರತಕ್ಕಂಥವ್ರು ಅವರು. ಅವರೇ ಹೀಗೆ ಹೇಳ್ಬಿಟ್ರೆ ನನಗೆ ಬಹಳ ಘಾಸಿಯಾಗಿದೆ ಈ ವಿಚಾರವನ್ನು ಕೇಳಿ. ರವಿಕುಮಾರ್ ಅವರೇ, ನೀವು ವಿದೇಶ ಅನ್ನೋ ಪದ ಬಳಕೆ ಮಾಡಿದಾಗ ನನಗೊಂದು ಪ್ರಶ್ನೆ ಮೂಡ್ತು. ಇವತ್ತು ಬೆಂಗಳೂರಲ್ಲಿ ಗುಂಡಿಗಳು ಬಿದ್ದಿದೆ ಅಂತೇಳಿ ಎಷ್ಟೋ ಕಂಪನಿಗಳು ರಾಜ್ಯಕ್ಕೆ ಬರದೆ ವಾಪಸ್ ಹೋಗಿದೆ. ಈಗ ನಮ್ಮ ಗ್ಯಾರಂಟಿ ನೋಡ್ಕೊಂಡು ವಾಪಸ್ ಹೋಗಿದಾವ ಬೇರೆ ರಾಜ್ಯಕ್ಕೆ? ಹೌದು. ಈ ಗುಂಡಿಗಳು ಬಿದ್ದಿದ್ದಾವೆ, ರಸ್ತೆ ಸರಿ ಇಲ್ಲ ಅಂತ ತಾನೇ ಹೋಗಿದ್ದು. ಈಗ ಗೂಗಲ್ ಅನ್ನುವಂತ ಒಂದು ಕಂಪನಿ ಬೆಂಗಳೂರಿಗೆ ಬರ್ತಕ್ಕಂಥ ಕಂಪನಿ, ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಕಂಪನಿ ಆಂಧ್ರ ಪ್ರದೇಶಕ್ಕೆ ಹೋಯ್ತು. ಕಾರಣ ಏನು ಅಂತ ಹೇಳಿದ್ರೆ ರಸ್ತೆಗಳು ಚೆನ್ನಾಗಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ. ಆದ್ರಿಂದ ಪರಮೇಶ್ವರ್ ಅವರು ಯಾವ ಮೂಡಲ್ಲಿ ಈ ತರ ಹೇಳಿದ್ರೆ ಖಂಡನೀಯವಾಗಿರ್ತಕ್ಕಂಥ ವಿಚಾರ. ರಸ್ತೆ ಮತ್ತು ಚರಂಡಿಗಳು ಇಲ್ಲದೆ ಹೋಗ್ಬಿಟ್ರೆ ಆ ನಗರಗಳೇನಾಗ್ಬೋದು, ಆ ಗ್ರಾಮಗಳೇನಾಗ್ಬೋದು, ಒಂದು ಅಂದಾಜನ್ನ ಮಾಡ್ಕೊಳ್ಳಿ ಜನ. ಆ ಊರಿನಲ್ಲಿ, ಆ ನಗರದಲ್ಲಿ ವಾಸ ಮಾಡಕ್ ಸಾಧ್ಯನಾ ಚರಂಡಿಗಳಿಲ್ದೆ ಹೋದ್ರೆ, ರಸ್ತೆಗಳಿಲ್ದೆ ಹೋದ್ರೆ, ರಸ್ತೆಗಳು ಹಾಳು ಬಿದ್ದರೆ, ಗುಂಡಿಗಳು ಬಿದ್ದರೆ? ಈ ಉದಾಹರಣೆ 580 ಜನ ತೀರ್ಕೊಂಡಿದಾರಂತೆ ರಸ್ತೆಗಳು ಗುಂಡಿ ಬಿದ್ದಿದ್ರಿಂದ ಬೆಂಗಳೂರಿನಲ್ಲಿ. ಟಿವಿನಲ್ಲಿ, ಪೇಪರ್ಗಳಲ್ಲಿ ನಾವು ನೋಡಿದ್ವಿ 580 ಜನ. ಏನಿದು ವಿಪರ್ಯಾಸ ಇದು, ಈ ತರ ಸ್ಟೇಟ್ಮೆಂಟ್. ಓಕೆ,
ಥ್ಯಾಂಕ್ ಯು ರವಿಕುಮಾರ್ ಅವರೇ, ಇಷ್ಟೊತ್ತು ನಮ್ಮೊಂದಿಗೆ ಮಾತಾಡಿದಕ್ಕೆ, ಸಾಕಷ್ಟು ವಿಚಾರಗಳನ್ನು ಕೂಡ ಹಂಚಿಕೊಂಡ್ರೆ. ಈಗ ನಮ್ಮ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮೊಂದಿಗೆ ಈಗ ನಮ್ಮೊಂದಿಗೆ MLC ರವಿಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ, ಫೋನ್ ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್ ಅವರು ನಮಸ್ಕಾರ. ನಮಸ್ತೆ ಸರ್. ಏನ್ ಸರ್, ಜನ ಉದ್ಧಾರ ಆಗ್ತಾರ ಚರಂಡಿ ಹಾಕಿ ರಸ್ತೆ ಹಾಕಿದ್ರೆ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಶ್ನೆ ಮಾಡಿದ್ದಾರೆ. ಈಗ ತುಮಕೂರಲ್ಲಿ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ನಿನ್ನೆ ಬೆಳಗಾವಿಯಲ್ಲಿ ಕೂಡ ಯಾರೋ ಮಾತಾಡ್ತಾ ಇದ್ರು, ಮುಂದಿನ CM ಪರಮೇಶ್ವರ್ ಅವರು ಅಂತ ಹೇಳಿ ಘೋಷಣೆ ಕೂಗ್ತಾ ಇದ್ರು. ಇಂಥವ್ರಿಗೆ CM ಮಾಡಿದ್ರೆ ರಾಜ್ಯ ಉದ್ಧಾರ ಆಗುತ್ತಾ ಅಂತ ನಾವು ಪ್ರಶ್ನೆ ಮಾಡ್ತೀವಿ. ಅಲ್ಲ, ನಾನು ಪರಮೇಶ್ವರ್ ಅವರು ಈ ತರ ಹೇಳಿರ್ತಕ್ಕಂಥದ್ದು ಈಗ ನಾನು ನಿಮ್ಮ ಪ್ರಶ್ನೆ ಮೂಲಕ ಟಿವಿನಲ್ಲಿ ಬರ್ತಾ ಇರೋಂಥದ್ದನ್ನ ನೋಡಿ ಗೊತ್ತಾಯ್ತು. ಈಗ ನಾನು ಪರಮೇಶ್ವರ್ ಅವ್ರಿಗೆ ಕೇಳೋದಕ್ಕೆ ಬಯಸ್ತೇನೆ. ಈಗ ಹಂಗಾದ್ರೆ ರಸ್ತೆಗಳನ್ನ ಚರಂಡಿಗಳನ್ನ ನೀವು ಇನ್ ಮುಂದೆ ಮಾಡೋದೇ ಇಲ್ಲ, ಅದಕ್ಕೆ ಯಾಕೆ ಅಲಾಟ್ ಮಾಡ್ತೀರಾ? ದುಡ್ಡು ತೆಗ್ದಿಟ್ಬಿಡಿ. ಅವ್ರೇನು ನರಕ ಅನುಭವಿಸ್ಲಿ. ನಾಳೆಯಿಂದ ನಿಮ್ ಮನೆಗೂ ರಸ್ತೆ ಹೋಗೋದನ್ನ ಏನು ರಿಪೇರಿ ಮಾಡಕ್ ಹೋಗ್ಬೇಡಿ. ಬೆಂಗಳೂರಿನ ರಸ್ತೆಗಳು ಹಂಗೆ ಇರ್ಲಿ, ರಾಜ್ಯದ ರಸ್ತೆಗಳು ಹಂಗೆ ಇರ್ಲಿ, ಏನು ಒಂದ್ ಪೈಸಾ ಕೊಡಕ್ ಹೋಗ್ಬೇಡಿ. ಅಂದ್ರೆ ಈ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅದನ್ನ ಹೇಳಿದ್ದಾರೆ ಅವರು. ಯಾಕೆಂತ ಹೇಳಿದ್ರೆ ರಸ್ತೆಗೆ ಹಣ ಕೊಡ್ತಾ ಇಲ್ಲ, ಚರಂಡಿಗೆ ಹಣ ಕೊಡ್ತಾ ಇಲ್ಲ, ಈವನ್ ಕುಡಿಯೋ ನೀರಿನ ಮೇಲೂ ಕೂಡ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಅಂದ್ರೆ ಈ ಸರ್ಕಾರಕ್ಕೆ ಅಭಿವೃದ್ಧಿಗೆ ಹಣ ಕೊಡಕ್ ಆಗ್ತಾ ಇಲ್ಲ ಅಂತ ಹೇಳಿ ನೇರವಾಗಿ ಹೇಳೋ ಬದ್ಲು ಈ ತರ ಹೇಳಿದ್ದಾರೆ. ನಿಮಗೇನು ದುಡ್ಡು ಕೊಡ್ತಾ ಇದೀವಿ ಅದನ್ನ ತೆಗೆದುಕೊಂಡು ಸುಮ್ಮನೆ ಇರಿ, ರಸ್ತೆ ಕೇಳಬೇಡಿ, ಕುಡಿಯೋ ನೀರು ಕೇಳಬೇಡಿ, ಚರಂಡಿಗೆ ಹಣ ಕೇಳಬೇಡಿ. ಈಗೇನು ಚರಂಡಿಗಳು, ಕಸ, ರಸ್ತೆ ಇವನ್ ಇದನ್ನೆಲ್ಲ ಹಂಗೆ ಇಟ್ಕೊಂಡಿರಿ. ಇವರು ಪ್ರಪಂಚದಲ್ಲಿ ಮತ್ತೆ ಪರಮೇಶ್ವರು ವಿದೇಶದಲ್ಲಿ ಓದಿ ಬಂದಿರೋದು. ಅಲ್ಲಿನ ರಸ್ತೆಗಳು ಹೇಗಿದಾವೆ ಅವ್ರಿಗೆ ಚೆನ್ನಾಗಿ ಗೊತ್ತು, ಅಲ್ಲಿನ ಚರಂಡಿಗಳು ಹೇಗಿದಾವೆ, ಅಲ್ಲಿನ ಡ್ರೈನೇಜ್ ಸಿಸ್ಟಮ್ ಎಲ್ಲ ಹೇಗಿದೆ, ಅಲ್ಲಿನ ಸ್ವಚ್ಛತೆ ಹೇಗಿದೆ ಚೆನ್ನಾಗಿ ಗೊತ್ತು ಅವ್ರಿಗೆ. ಆದ್ರೂ ಕೂಡ ಈ ಮಾತನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅತ್ಯಂತ ದುರಂತದ ವಿಚಾರ ಇದು, ಅತ್ಯಂತ ಖಂಡನಾರ್ಹವಾಗಿರ್ತಕ್ಕಂಥ ವಿಚಾರ. ಜಗತ್ತನ್ನ ನೋಡಿರ್ತಕ್ಕಂಥವರೇ ಈ ತರ ಮಾತಾಡ್ಬಿಟ್ರೆ ಕರ್ನಾಟಕ ಯಾವ ಅಧೋಗತಿಗೆ ಮುಟ್ಟುತ್ತೆ ಅನ್ನೋದನ್ನ ನೀವೇ ಲೆಕ್ಕ ಹಾಕಿ. ಅಲ್ಲ, ಈಗ ಇವರು ಒಬ್ರು ಗೃಹ ಸಚಿವರಾಗಿದ್ದಂಥವ್ರು, ಬಹಳ ಅನುಭವ ಇರುವಂತವ್ರು, ಇವರು ಈ ರೀತಿಯಾಗಿ ಮಾತಾಡಿ ಏನ್ ಸಂದೇಶ ಕೊಡ್ತಾರೆ? ಅಲ್ಲ, ರಸ್ತೆ ಚರಂಡಿ ಇವತ್ತು ಎಷ್ಟು ಇಂಪಾರ್ಟೆಂಟ್ ರವಿಕುಮಾರ್ ಅವರೇ. ಖಂಡಿತ. ಇವತ್ತು ನೀವು ಗ್ಯಾರಂಟಿ ಕೊಡ್ತೀರಾ, ಆ ಗ್ಯಾರಂಟಿ ಜನರಿಗೆ ತಲುಪಬೇಕು ಅಂದ್ರೆ ಆ ರಸ್ತೆ ನೆಟ್ಟಿಗಿರ್ಬೇಕಲ್ವಾ? ಅಲ್ಲಲ್ಲ, ಚರಂಡಿ ಇಲ್ದೇ ಇದ್ರೆ ನಗರದಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ. ಇಟ್ಕೊಂಡು ಚರಂಡಿ ಒಂದಿಲ್ಲ ಅಂತ ಹೋಗ್ಬಿಟ್ರೆ ಚರಂಡಿ ಮತ್ತು ರಸ್ತೆ, ಆ ಚರಂಡಿ ಮತ್ತು ರಸ್ತೆಗಳು ಹೇಗಿರ್ತವೆ ಅನ್ನೋದ್ರ ಮೇಲೆ ಆ ನಗರ ಹೇಗಿದೆ ಅಂತ ಹೇಳಬಹುದು. ಆ ರಸ್ತೆಗಳು ಹೇಗಿದೆ ಅನ್ನೋದ್ರ ಮೇಲೆ ಆ ನಗರ ಹೆಂಗಿದೆ, ಆ ಚರಂಡಿಗಳು ಹೇಗಿದಾವೆ, ಫುಟ್ಪಾತ್ಗಳು ಹೇಗಿದಾವೆ ಅನ್ನೋದ್ರ ಮೇಲೆ ಆ ನಗರದ ಸ್ವಚ್ಛತೆ, ಆ ನಗರದ ಕ್ವಾಲಿಟಿಯನ್ನ ಹೇಳಬಹುದು. ಹೌದು. ಆದ್ರಿಂದ ಪರಮೇಶ್ವರ್ ಅವರು ಚೆನ್ನಾಗಿ ಗೊತ್ತಿದೆ ಅವರಿಗೆ, ವಿದೇಶದಲ್ಲಿ ಓದ್ ಬಂದಿದ್ದಾರೆ. ಅಲ್ಲ ರವಿಕುಮಾರ್ ಅವರೇ, ವಿದೇಶಿ ಅಂತ ಬಂದ ನನ್ನಲ್ಲಿ ಒಂದು ಪ್ರಶ್ನೆ ಸಾವಿರಾರು ಜನ ವಿದ್ಯಾರ್ಥಿಗಳನ್ನ ಇನ್ಸ್ಟಿಟ್ಯೂಷನ್ ಅನ್ನು ನಡೆಸ್ತಾ ಇರತಕ್ಕಂಥವ್ರು ಅವರು. ಅವರೇ ಹೀಗೆ ಹೇಳ್ಬಿಟ್ರೆ ನನಗೆ ಬಹಳ ಘಾಸಿಯಾಗಿದೆ ಈ ವಿಚಾರವನ್ನು ಕೇಳಿ. ರವಿಕುಮಾರ್ ಅವರೇ, ನೀವು ವಿದೇಶ ಅನ್ನೋ ಪದ ಬಳಕೆ ಮಾಡಿದಾಗ ನನಗೊಂದು ಪ್ರಶ್ನೆ ಮೂಡ್ತು. ಇವತ್ತು ಬೆಂಗಳೂರಲ್ಲಿ ಗುಂಡಿಗಳು ಬಿದ್ದಿದೆ ಅಂತೇಳಿ ಎಷ್ಟೋ ಕಂಪನಿಗಳು ರಾಜ್ಯಕ್ಕೆ ಬರದೆ ವಾಪಸ್ ಹೋಗಿದೆ. ಈಗ ನಮ್ಮ ಗ್ಯಾರಂಟಿ ನೋಡ್ಕೊಂಡು ವಾಪಸ್ ಹೋಗಿದಾವ ಬೇರೆ ರಾಜ್ಯಕ್ಕೆ? ಹೌದು. ಈ ಗುಂಡಿಗಳು ಬಿದ್ದಿದ್ದಾವೆ, ರಸ್ತೆ ಸರಿಯಿಲ್ಲ ಅಂತ ತಾನೇ ಹೋಗಿದ್ದು. ಈಗ ಗೂಗಲ್ ಅನ್ನುವಂತ ಒಂದು ಕಂಪನಿ ಬೆಂಗಳೂರಿಗೆ ಬರ್ತಕ್ಕಂಥ ಕಂಪನಿ, ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಕಂಪನಿ ಆಂಧ್ರ ಪ್ರದೇಶಕ್ಕೆ ಹೋಯ್ತು. ಕಾರಣ ಏನು ಅಂತ ಹೇಳಿದ್ರೆ ರಸ್ತೆಗಳು ಚೆನ್ನಾಗಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ. ಆದ್ರಿಂದ ಪರಮೇಶ್ವರ್ ಅವರು ಯಾವ ಮೂಡಲ್ಲಿ ಈ ತರ ಹೇಳಿದ್ರೆ ಖಂಡನೀಯವಾಗಿರ್ತಕ್ಕಂಥ ವಿಚಾರ. ರಸ್ತೆ ಮತ್ತು ಚರಂಡಿಗಳು ಇಲ್ಲದೆ ಹೋಗ್ಬಿಟ್ರೆ ಆ ನಗರಗಳು ಏನಾಗ್ಬೋದು, ಆ ಗ್ರಾಮಗಳು ಏನಾಗ್ಬೋದು, ಒಂದು ಅಂದಾಜನ್ನ ಮಾಡ್ಕೊಳ್ಳಿ ಜನ. ಆ ಊರಿನಲ್ಲಿ ಆ ನಗರದಲ್ಲಿ ವಾಸ ಮಾಡಕ್ ಸಾಧ್ಯನಾ? ಚರಂಡಿಗಳಿಲ್ದೆ ಹೋದ್ರೆ, ರಸ್ತೆಗಳಿಲ್ದೆ ಹೋದ್ರೆ, ರಸ್ತೆಗಳು ಹಾಳು ಬಿದ್ದರೆ, ಗುಂಡಿಗಳು ಬಿದ್ದರೆ. ಈಗ ಉದಾಹರಣೆ 580 ಜನ ತೀರ್ಕೊಂಡಿದ್ದಾರಂತೆ ರಸ್ತೆಗಳು ಗುಂಡಿ ಬಿದ್ದಿದ್ರಿಂದ ಬೆಂಗಳೂರಿನಲ್ಲಿ. ಟಿವಿನಲ್ಲಿ, ಪೇಪರ್ಗಳಲ್ಲಿ ನಾವು ನೋಡಿದ್ವಿ 580 ಜನ.
ಓಕೆ. ಏನಿದು ವಿಪರ್ಯಾಸ ಇದು, ಈ ತರ ಸ್ಟೇಟ್ಮೆಂಟ್? ಓಕೆ, ಥ್ಯಾಂಕ್ ಯು ರವಿಕುಮಾರ್ ಅವರೇ. ಇಷ್ಟೊತ್ತು ನಮ್ಮೊಂದಿಗೆ ಮಾತಾಡಿದಕ್ಕೆ, ಸಾಕಷ್ಟು ವಿಚಾರಗಳನ್ನು ಕೂಡ ಹಂಚಿಕೊಂಡ್ರೆ. ಈಗ ನಮ್ಮ